ಇಂದು ಕಾರ್ಮಿಕ ಸಂಘಟನೆಗಳು ಭಾರತ್ ಬಂದ್ಗೆ ಕರೆ ನೀಡಿದ್ವು. ಬಂದ್ನ ಬಿಸಿ ನಗರದ ಅನೇಕ ಕಡೆಗೆ ತಟ್ಟಿತ್ತು. ಕೇಂದ್ರ ಸರ್ಕಾರದ ವಿರುದ್ಧ ಕರ್ನಾಟಕದಲ್ಲೂ ಕಾರ್ಮಿಕರು ಪ್ರೊಟೆಸ್ಟ್ ಮಾಡಿ ಕೆಂಡ ಕಾರಿದ್ರು. ಸಾಕಷ್ಟು ಸೇವೆಗಳಲ್ಲಿ ವ್ಯತ್ಯಯವೂ ಉಂಟಾಗಿತ್ತು. ಹಾಗಾದ್ರೆ ಭಾರತ್ ಬಂದ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಯಿತು? ಈ ಕುರಿತಾದಂತಹ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾರ್ಮಿಕರ ಸಮರ. ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ಪ್ರೊಟೆಸ್ಟ್. ಸಾವಿರಾರು ಕಾರ್ಮಿಕರು ಭಾಗಿ ಸರ್ಕಾರದ ವಿರುದ್ಧ ಕಿಡಿ. ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ಇಂದು ಕಾರ್ಮಿಕ ಸಂಘಟನೆಗಳು ಭಾರತ ಬಂದ್ಗೆ ಕರೆ ನೀಡಿತ್ತು. ಅದೇ ರೀತಿ ಇಂದು ವಿವಿಧ ಕಂಪನಿಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಬಂದ್ಗೆ ಬೆಂಬಲ ನೀಡಿದ್ರು. ಕಾರ್ಮಿಕರಿಗೆ 7ನೇ ವೇತನ ಜಾರಿ ಹಾಗೂ ಹೆಚ್ಚುವರಿ ಅವಧಿ ಕೆಲಸವನ್ನ ಖಂಡಿಸಿ ಇಂದು ಅನೇಕ ಸಂಘಟನೆಗಳು ಹಾಗೂ ಕಾರ್ಮಿಕರು ಪ್ರತಿಭಟನೆಯನ್ನ ನಡೆಸಿದ್ರು. ಇನ್ನು ಭಾರತ್ ಬಂದ್ಗೆ ಹೆಚ್ಚಿನ ಕಂಪನಿಗಳು ಹಾಗೂ ಕಾರ್ಮಿಕರು ಬೆಂಬಲ ನೀಡಿದ್ರು. ಎಂದಿನಂತೆ ಇಂದು ಕೂಡ ವಾಹನ ಸಂಚಾರ, ಜನರ ಓಡಾಟವಿತ್ತು. ಕಾರ್ಖಾನೆಗಳು, ಗಾರ್ಮೆಂಟ್ಸ್ಗಳು ಸಂಪೂರ್ಣ ಬಂದ್ ಆಗಿದ್ದವು. ಇದರಿಂದಾಗಿ ಯಾವುದೇ ರೀತಿಯ ಉತ್ಪಾದನೆ ಇಲ್ಲದೆ ಒಂದೇ ದಿನದಲ್ಲಿ ಸಾಕಷ್ಟು ನಷ್ಟವಾಗಿದೆ ಅಂತ ಅಂದಾಜಿಸಲಾಗಿದೆ. ಇವತ್ತು ಕೇಂದ್ರ ಸರ್ಕಾರ ಬಂಡವಾಳಗಾರರ ಲಾಭವನ್ನು ಹೆಚ್ಚಳ ಮಾಡಲಿಕ್ಕೆ, ಬಂಡವಾಳಗಾರ ಇಲ್ಲ ಅಂತ ಹೇಳಿದ್ರೆ ದೇಶನೇ ಇಲ್ಲ ಅನ್ನುವಂಥ ಮಟ್ಟಿಗೆ ಇವತ್ತು ಕಾರ್ಮಿಕರಿಗೆ ಪರವಾಗಿದ್ದಂಥ ಎಲ್ಲ ಕಾನೂನುಗಳನ್ನು ಕೂಡ ರದ್ದು ಮಾಡಿ 4 ಸಂಹಿತೆಗಳನ್ನು ಇವತ್ತು ಅವರು ಜಾರಿಗೆ ತಂದಿದ್ದಾರೆ. ಈ ಸಂಹಿತೆಗಳಿಂದ ಕಾರ್ಮಿಕರ ಮರಣಶಯ್ಯೆಗೆ ಕರ್ಕೊಂಡು ಹೋಗ್ತಕ್ಕಂಥ ತಿದ್ದುಪಡಿಗಳಿವು. ಮತ್ತು ಮಾತ್ರ ಅಲ್ಲ, ಕಾರ್ಮಿಕರ ಜೀವಿತಾವಧಿಯನ್ನು ಕಡಿಮೆ ಮಾಡ್ತಕ್ಕಂಥ ತಿದ್ದುಪಡಿಗಳಿದವು. ಮತ್ತು ಕಾರ್ಮಿಕರಿಗೆ ಅಸ್ತ್ರಗಳಾಗಿದ್ದಂಥ ಇವತ್ತು ಮುಷ್ಕರದ ಹಕ್ಕು, ಸಂಘ ಮಾಡ್ಕೊಳ್ಳೋ ಹಕ್ಕು, ಆಮೇಲೆ ಮತ್ತೆ ಸಾಮೂಹಿಕ ಚೌಕಾಸಿ ಹಕ್ಕುಗಳನ್ನು ಸಂಪೂರ್ಣವಾಗಿ ಈ ಒಂದು ಕಾನೂನುಗಳಲ್ಲಿ ನಿರ್ಬಂಧಗಳಿಗೆ ಒಳಗಾಗಿ ಆ ಮೂಲಭೂತ ಹಕ್ಕುಗಳೇನಿದೆ ಅದನ್ನೇ ಇವತ್ತು ನಮ್ಮಿಂದ ಇವತ್ತು ಕಸ್ಕೊಳ್ತಾ ಇದ್ದಾರೆ. ಯಾವೆಲ್ಲ ಸೇವೆಯಲ್ಲಿ ವ್ಯತ್ಯಯ? ಗಾರ್ಮೆಂಟ್ಸ್, ಬ್ಯಾಂಕ್ ವ್ಯವಹಾರ ಸ್ಥಗಿತ. ಅಂಚೆ ಕಚೇರಿ, LIC, BSNL, ಇನ್ಶೂರೆನ್ಸ್ ಆಫೀಸ್, PF ಕಚೇರಿ, ಕಲ್ಲಿದ್ದಲು ಗಣಿ, ವಿಮಾ ಸೇವೆ. ಯಾವೆಲ್ಲ ಸೇವೆಗಳು ಯಥಾಪ್ರಕಾರವಾಗಿತ್ತು? ಬಸ್, ಮೆಟ್ರೋ, ರೈಲು, ಆಟೋ, ಖಾಸಗಿ ಬಸ್, ಶಾಲಾ ಕಾಲೇಜು, ಹೋಟೆಲ್, ಸರ್ಕಾರಿ ಕಚೇರಿ, ಖಾಸಗಿ ಕಚೇರಿ, ಮಾರ್ಕೆಟ್, ಫಾರ್ಮಸಿ, ಬೀದಿ ಬದಿ ವ್ಯಾಪಾರ, ಆರೋಗ್ಯ ಸೇವೆ. ಇನ್ನು ಇಂದು ಬೆಂಗಳೂರಿನಲ್ಲಿ ಬಂದ್ ಬಿಸಿ ತಟ್ಟಿದೆ. ನಗರದ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಕಾರ್ಮಿಕರು ಭಾಗಿಯಾಗಿದ್ರು. ಸರ್ಕಾರ ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿದ್ರು. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸ್ಥಳಕ್ಕೆ ಬರುವಂತೆ ಪಟ್ಟು ಹಿಡಿದಿದ್ರು. ಇನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಕಾರ್ಮಿಕರೆಲ್ಲ ಒಟ್ಟಾಗಿ ಕಾರ್ಮಿಕರ ಶಕ್ತಿ ಪ್ರದರ್ಶನ ಮಾಡಿದ್ರು. 10 ಕೇಂದ್ರ ಕಾರ್ಮಿಕ ಸಂಘಟನೆಗಳು ಇವತ್ತು ದೇಶದಾದ್ಯಂತ ಒಂದು ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಆ ಮುಷ್ಕರ ಪ್ರಭಾವ ಎಷ್ಟಿದೆ ಅಂತ ಹೇಳಿದರೆ, ಅನೇಕ ರಾಜ್ಯಗಳಲ್ಲಿ ಒಂದು ಬಂದ್ನ ವಾತಾವರಣ ಸೃಷ್ಟಿಯಾಗಿದೆ. ಬಿಹಾರ್ ಇರ್ಬೋದು, ಬಂಗಾಳ ಇರ್ಬೋದು, ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಅನೇಕ ರಾಜ್ಯಗಳಲ್ಲಿ ಬಂದಿನ ವಾತಾವರಣ ಸೃಷ್ಟಿಯಾಗಿದೆ. ಇದು ಏನು ತೋರಿಸುತ್ತೆ ಅಂತ ಹೇಳಿದರೆ, ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧ ನೀತಿಗಳು ಜನಸಾಮಾನ್ಯರನ್ನು ಎಷ್ಟು ಮಟ್ಟಿಗೆ ತಟ್ತಾ ಇದೆ ಅನ್ನೋ ಒಂದು ಅಂಶ ಇವತ್ತು ಕಾಣಿಸ್ತಾ ಇದೆ. ಇವತ್ತೇನೊಂದು ಲೇಬರ್ ಕೋಡ್ ಹೆಸರಲ್ಲಿ ಇವತ್ತು ಕಾರ್ಮಿಕ ಸಮುದಾಯವನ್ನು ಗುಲಾಮಗಿರಿಗೆ ತಳ್ಳೋದಕ್ಕೆ ಕೇಂದ್ರ ಸರ್ಕಾರ ಆ ಒಂದು ಕೋಡನ್ನು ಒತ್ತಾಯಪೂರ್ವಕವಾಗಿ ವಿವಿಧ ರಾಜ್ಯಗಳ ಮೇಲೆ ಹೇರ್ತಾ ಇದ್ದಾರೆ. ಅದಕ್ಕೊಂದು ರೂಲ್ಸ್ ಫಾರ್ಮ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಇಂದಿನ ಬಂದ್ ಬಹುತೇಕ ಕಾರ್ಮಿಕರು ಸಾಥ್ ನೀಡಿದ್ದು, ಕಾರ್ಮಿಕರ ಸಂಘಟನೆ ನೀಡಿದ ಬಂದ್ ಕರೆ ಬಹುತೇಕ ಯಶಸ್ಸು ಕಂಡಿದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.